ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತಿನ ಬ್ಲಾಗ್ ನೋಡ್ರಿ ಏನದ ಅಂತೇಳಿ ಬರ್ರಿ ನೋಡಮ್ಮಿ. ಇವತ್ತು ನಾನು ಮ್ಯಾರೇಜ್ಗೆ ರೆಡಿಯಾಗೀನಿ. ಮುಂಜಾನೆ ವೀಡಿಯೋ ಸ್ಟಾರ್ಟ್ ಮಾಡಮಂತಂದ ಕೆಲಸದಾಗ ಆಗಿಲ್ಲ, ಜರ ಗಡಬಡ ಆಯಿತು ಭಾಳ. ಹಡಿಬಡಿದಾಗ ತಯಾರಾದ. ಈಗ ನೋಡ್ರಿ ಇವತ್ತು ಅಡುಗೆ ಏನು ಮಾಡೀನಿ ಅಂಥೇಳಿ ಬರ್ರಿ ತೋರಿಸ್ತೀನಿ. ಈಗ ಪುಂಡಿ ಪಲ್ಯ ಮಾಡೀನಿ, ಕುಕ್ಕರ್ನಾಗೆ ಸೀಟಿ ಕೊಡ್ಸೀನಿ. ಹಂಗಂದು ಕುಕ್ಕರ್ನಾಗೆ ಈಗ ರೊಟ್ಟಿ ಮಾಡೀನಿ. ಮತ್ತಂದ್ರೆ ಮುಂಜಾನೆ ರೈಸ್ ಅದು ಮಾಡಿದೆ, ರೆಡಿ ಆಗಿದೆ ನೋಡ್ರಿ. ಹೊಲಕ್ಕೆ ಲೇಟಾಗಿತ್ತು ಭಾಳ. ಮಮ್ಮಿ ಇದು ಮಾಡ್ತೀರ ಲೇಟ್ ಆಗ್ಯದ ಬಾ ಅಂಥೇಳಿ. 12 ಆಗಿತ್ತು, ಆಲ್ಮೋಸ್ಟ್ 12 ಆಗಿತ್ತು. ಮಗಂದದ ಮದಿ ಹಂಗಂದು ಹೋಗ್ತೀನಿ. ಅದು ತಲೆ ಸ್ನಾನ ಮಾಡಿದೆ ನೋಡ್ರಿ ಮುಂಜಾನೆ. ಕೂದಲೆಲ್ಲ ಇನ್ನೂ ಇದಾಗ್ಯಾವ, ಕೂದಲೆಲ್ಲ ಇನ್ನೂ ಚಂದ ಕುಲ್ಲಾಗಿಲ್ಲ. ಹಂಗಾಗಿ ಅದೇ ಹಂಗೆ ಹಾಕಿನಿ. ಹಣಲು ಸ್ವಲ್ಪ ಹಾಕೊಂಡು ಹೋಗಿನಿ. ಮತ್ತು ಅಲ್ಲಿಗೆ ಹೋಗೋತನ ಎಲ್ಲ ಬಿಡ್ತಾವ ಅಂಥೇಳಿ, ಮುಖದ ಮೇಲೆಲ್ಲ ಬೀಳ್ತಾವ ಅಂಥೇಳಿ ಚಲೋ ಕೂದಲು ಹೆಣಲು ಹಾಕ್ಕೊಂಡು ಫಂಕ್ಷನ್ಗೆ ಬಂದಿವಾಗ ಮಮ್ಮಿರ ಮನೆಗೆ ಹೋಗಿ ಮಮ್ಮಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದೆವು. ಇವತ್ತು ಹಾಕಿದ್ರು ಸ್ಟಾರ್ಟ್ ಆಗಿ ನಾವು ಬಂದಿದ ಮೇಲೆ ಅಕ್ಷತೆ ಎಲ್ಲ ಬಿದ್ದೆವು. ಎಲ್ಲರೆಲ್ಲ ಊಟಕ್ಕೆ ಹೋಗ್ಯಾರ, ನಾವೇ ಕುಂತೀವಿ. ನಮ್ಮ ತಂಗಿ ಬರೆಸ್ತಿದ್ದೆವು ಸಣ್ಣಕ್ಕೆ ಹಂಗಂತೆ ಯಾಕಿನ ಸಲಂದು ವೇಟ್ ಮಾಡ್ಕೊತಾ ಕುಂತಿದ್ದೆ. ನಮ್ಮ ಮಾಮ ಬಂದು ಊಟ ಮಾಡ್ಬೋದು ಹೊರಗೆ ನೀವೇ ಇದ್ದೀರಿ. ಮತ್ತು ಅಕ್ಕಿ ಬರ್ತಾಳೆ ಅಂತ ವೇಟ್ ಮಾಡಿದೆವು. ಬರ್ಲಾಕ ಲೇಟೇ ಮಾಡಿದೆವು. ನಾವು ಪ್ಲೇಟ್ ತೊಗೊಂಡು ಸ್ಟಾರ್ಟ್ ಮಾಡೋಷ್ಟಲ್ಲ ಊಟ ಮಾಡ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಊಟ ಆಯಿತು. ಮದುವೆ ಮಗು ತಂಗಿ ಮಾಡ್ತೀನಿ. ಎಲ್ಲ ಮ್ಯಾಚಿಂಗ್ ಹಾಕೊಂಡ್ರೆ ಸಾರಿ. ಎಲ್ಲ ಆರಾಮಿದ್ದೀರಿ ಅಂತ ಎಲ್ಲರೂ ಅವಾಗೆ ಕೇಳಿದ್ರೆ ಬಂದಿದ್ದೀವಿ. ಈಗ ಮತ್ತೊಂದು ನಮ್ಮ ಮಮ್ಮಿಗೆ ಮದುವೆ ಮಗನಿಗೆ ನಮ್ಮ ಮಮ್ಮಿಗೆ ನಮ್ಮ ಪಪ್ಪಗ ಅಂದ್ರೆ ಮತ್ತೆ ಸ್ಟೇಜಿಗೆ ಕರ್ಕೊಂಡು ಹೋಗಿ ಒಂದಷ್ಟು ಅವ್ರ ಆಶೀರ್ವಾದ ಎಲ್ಲ ತೊಗೊಂಡು ಒಂದಷ್ಟು ಫೋಟೋಸ್ ಎಲ್ಲ ಇಳಿಸ್ಕೊಂಡ್ರು. ನಾನು ಫೋಟೋ ಇಳಿಸ್ಕೊಂಬರ ಮತ್ತು ಅನ್ನಷ್ಟರೊಳಗೆ ನಮ್ಮ ತಂಗಿ ಬಂದಿನ ಮೇಲೆ ಇಳಿಸ್ಕೊಂಬರಕ್ಕಿನ ಜೊತೆಗೆ ಅಂದ ನಾವು ಊಟ ಮಾಡ್ಲತ್ತಿದ್ದೆ. ಅವ್ರು ಹೋಗಿ ಸ್ಟೇಜ್ ಮೇಲೆ ಹೋಗಿ ಬಂದರು. ನನಗೆ ಹಂಗಂದು ನಾವು ಹೋಗಿಲ್ಲ. ಎಲ್ಲರೆಲ್ಲ ನೆಂಟರೆಲ್ಲ ಸಿಗ್ಲತ್ತರು. ಮಾತಾಡ್ಕೊತ ಹಾಗೆ ಕುಂತೇವು. ಹಾಗೆ ಬಂದೆವು ಈ ಕಡೆ. ಒಂದು ಸ್ವಲ್ಪ ಹೋಗಿ ಇದು ಊರು ನಮ್ಮ ಪಪ್ಪಾರ್ದು ಡ್ಯೂಟಿ ಮಾಡಿದ್ದೆ ಊರದ ನೋಡ್ರಿ. ಅಲ್ಲೇ ಫಸ್ಟ್ ಜಾಯ್ನ್ ಆಗಿರೋ ಡ್ಯೂಟಿಗೆ ಅಲ್ಲೇ ರಿಟರ್ನ್ ಆಯಿತು. ನಾವೆಲ್ಲ ಮ್ಯಾರೇಜನ್ನ ಅಲ್ಲೇ ಮಾಡ್ಕೊಂಡ್ರು. ನಾವೆಲ್ಲ ಹುಟ್ಟಿದ್ದೇವು ಅಲ್ಲೇ. ಮತ್ತು ಆಮೇಲೆ ಕಾಲೇಜ್ಗೆ ಅಂತೇಳಿ ಸಿಟಿಗೆ ಬಂದೆವು ಅಷ್ಟೇ. ಈಗ ಅಲ್ಲಿ ಹೋದ್ಮೇಲೆ ಎಲ್ಲರೂ ಊರಾಗಿದ್ದಿನವರೆಲ್ಲ ಸಿಕ್ಕರು. ಒಂದು ಸ್ವಲ್ಪ ಹೋಗಮ್ಮಂತೇಳಿ ಬಜಾರ್ದಾಗ ಅದು ಹೋದೆವು. ಇಲ್ಲಿ ನೋಡ್ರಿ ಕಾಯಿ ಹೆಸರು ಕಾಯವ ಉದ್ದಿನಕಾಯಿ ಅವ ಅಂತ ನನಗೆ ಗೊತ್ತಾಗಿಲ್ಲ ಏನಿಲ್ಲ. ನಮ್ಮ ಮಮ್ಮಿ ಎಲ್ಲತ್ತಿರು ಇವು ಹೆಸರು ಕಾಯಿನೇ ಅವ ಅಂತ ನಾ ಕಡ್ದಿಲ್ಲ ಏನಿಲ್ಲ. ಇವು ನೋಡಿ ಉದ್ದಿನಕಾಯಿ ಅವ ಅಂಥೇಳಿ ನಾ ಕಡ್ದಿಲ್ಲ. ಮಮ್ಮಿ ಎಲ್ಲತ್ತಿರು ಹೆಸರು ಕಾಯಿನೇ ಅವ ಕಡೆಯಲ್ಲಿ ಬಿಟ್ಟು ಅಂಥೇಳಿ ಅಲ್ಲತ್ತಿರು. ಈಗ ಎಷ್ಟು ಮೆತ್ತ ನೋಡ್ರಿ ಗಿಡಕ್ಕೆ. ನಮ್ಮ ಮಾಮ ಇರ್ತಾರಲ್ಲಿ ಅದೇ ಊರಾಗ. ಅವ್ರಂದ್ರೆ ಕಾಯಿ ಕಡ್ಕೊಡ್ತೀನಿ ಬರ್ರಿ ಹೊಲಕ್ಕೆ. ಹಂಗೆ ಹಾದ್ಯಾಗ ಹೊಲತ್ರ ಹಾದ್ಯಾಗೆ ಸಿಗ್ತದೆ ಅವ್ರ ಹೊಲ. ನೀವು ಕಾರ್ ನಿಂದಿರ್ಸಿರ್ರಿ ನಾ ಕಡ್ಕೊಂಡು ಬರ್ತೀನಿ ಅಂಥೇಳಿ ಅವ್ರ ಮುಂದೆ ಬಂದಿರು. ಪಾಪ ಅವ್ರು ಹೋಗಿ ಹೊಲ್ದಾಗ ಹೋಗಿ ಕಡಿಲತ್ತಿರು. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಮ್ಮ ಅವ್ರಿಗೆ ಅಂಥೇಳಿ ಹೋಗಿದ್ದೆವು. ಅಂದ್ರೆ ನಮಗಲ್ಲಿ ಗೊತ್ತೇ ಆಗಲ್ಲ ಹೋಯ್ತು ಯಾವ ಹೆಸರು ಕಾಯಿ ಯಾವ ಉದ್ದಿನಕಾಯಿ ಅಂಥೇಳಿ. ಉದ್ದು ಹೆಸರು ಗೊತ್ತಾಗಲ್ಲ ಹೋಯ್ತು ನನಗೆ. ಗೊತ್ತಾಗ್ಲಾರ ಬಟ್ಟಿಗೆ ಹಂಗೆ ನಿಂತೆವು. ಅವ್ರು ದೂರ ಇದ್ದರು ಆ ಕಡೆ ಲಾಸ್ಟು. ಈಗ ನೋಡ್ರಿ ಇಷ್ಟು ದೊಡ್ಡದದ ಹೊಲ ಫುಲ್ಲು ಕಡಿಲತ್ತಿರ. ಈಗ ನಮ್ಮ ತಂಗಿ ಅವ್ರ ಯಜಮಾನ್ರ ಅವ್ರನ್ನೂ ಹೊಲ ನೋಡತ್ತಾರ ಬಂದು. ಎಷ್ಟು ಚೆಂದಾಗ್ಯದ ನೋಡ್ರಿ. ತೊಗರಿ ಉದ್ದ ಹೆಸರು ಎಲ್ಲ ಕಾಣಿಸ್ತದ. ಎರಡೂ ಅವ ಅಂಥೇಳಿ ಅನ್ಕೊಲತ್ತಿನ. ಒಂದೇ ಅದನ್ನೋ ಗೊತ್ತಿಲ್ಲ. ಹೆಸರ ಕಡ್ಕೊಂಡು ಕೊಟ್ರು ನಮಗೆ. ಈಗ ತೊಗರಿನೂ ಆಗ್ಯದ ನೋಡ್ರಿ, ಮಸ್ತ್ ಆಗ್ಯದೆಲ್ಲ. ಮಳೆ ಸ್ವಲ್ಪ ಕಡಿಮೆ ಇತ್ತು, ಅದನ್ನು ಅವ್ರ ಸೈಡ್ ಮಳೆ ಬಂದದಂತ ಹಂಗಂದು ಚಲೋ ಆಗ್ಯದೆಲ್ಲ. ಒಂದು ಸೈಡಿಂದಾಗಿ ಹೋಗಮ್ಮಂಥೇಳಿ ಟ್ರೈ ಮಾಡಿದೆವು. ಬಕ್ಕುಳು ಧಡಸ ಬೆಳೆದದ್ದು ಬೆಳೆ ಹಂಗಂದು ನಮಗೆ ಹೊಲಕ್ಕೆ ಒಂದು ಸ್ವಲ್ಪ ಅಂಜಿಕೆ ಬಂದು ಅಂಥೇಳಿ ಬಕ್ಕಳ ಮಮ್ಮಿ ಮದುವೆ ಆಗಿದಾಗ ಸುರೇಶಮ್ಮ ಮದುವೆ ಎಲ್ಲ ಹುಟ್ಟಿನಂತ ಟ್ರೈ ಮಾಡ್ಲತ್ತಿದ್ದ ನೋಡ್ರಿ ಹೊಲಕ್ಕೆ. ಕರೆ ಆಗಿಲ್ಲ. ಮತ್ತು ವಾಪಸ್ ಬಂದೆವು. ಈಗ ಮಾತು ಹೇಳ್ಕೊತ ಹೊಂಟಿವಿ. ಹಂಗೆ ಅಲ್ಲೇ ಅಜ್ಜಿನೂ ಇದ್ದರು. ನಮ್ಮ ಮಮ್ಮಿದು ಸಣ್ಣ ಆಗ್ಬೇಕಂತ ಅವ್ರದ್ದೇ ಹೊಲ ಇದು. ಅವ್ರ ಅಜ್ಜಿ ಇದ್ರು, ಅವ್ರ ಜೊತೆ ಮಾತು ಹೇಳ್ಕೊತ ಹಾಗೆ ಬಂದ್ವಿ. ಈಗ ನೋಡ್ರಿ ಅರ್ಧ ಹೋದೆವು. ಹೊಲದಾಗ ಅಂದ್ರೆ ಅವ್ರು ಲಾಸ್ಟ್ ಇದ್ದನು ಮಾಮ. ಆ ಕಡೆಯಿಂದ ಕಡ್ಕೊಂಡು ಬಂದರು. ಹೊಳೆ ಎಷ್ಟೊಂದು
ಹಂಗೆ ಇಲ್ಲಿ ನಿಂತೇವೆ ನೋಡ್ರಿ, ಹೋಗ್ಲಕ್ಕಾಗಿಲ್ಲ ಏನಿಲ್ಲ. ಸುರೇಶ್ ಮಾಮಂದು ಈ ಕಡೆ ಲಕ್ಷ್ಮಣ ಮಾಮಂದು ಲಕ್ಷ್ಮಣ ಮಾಮಂದು ಎಲ್ಲದ ಲಕ್ಷ್ಮಣ ಮಾಮಂದು ಇದು ನಡ್ಬರ್ಕಿಂತ ಇದದ ಈಗ ನೋಡ್ರಿ ಈಗ ಆಗಲ್ಲ. ಕಡ್ದಿರ ಏನು ಗಿಡ ಒಂದ್ಸಲ ಇವ್ರು ಭೀ ಹಚ್ಚಾರ ಖರೆ ಸಣ್ಣದದ ಫಂಟೆ ಬ್ಯಾಡ ಅಲ್ಲ ಫಂಟೆ ಮುರ್ಕೊಂಡ್ರೆ ಭೀ ಸಿಗಿತಾವ. ಹಾಂ ಮುರ್ಕೋದ ಹಾಂ ಹಾಂ ಒಣಗ್ಯಾವಲ್ಲ ಬೋರ್ಯಾಕ ನೀರು ಕಮ್ಮವ. ಈಗ ನೋಡ್ರಿ ತಂದೇವಿ ಹೆಸರುಕಾಯಿ ಒಂದು ಸ್ವಲ್ಪ ಹುರಿ ಅಂತೇಳಿ ನಮ್ಮ ಯಜಮಾನ್ರು ಹುರಿ ಎಲ್ಲತ್ತಾರ. ಹಂಚಿನಾಗ ಹುರಿದ್ರೆ ಚಂದ ಹತ್ತಾವ ಟೇಸ್ಟ್ ಅಂತೇಳಿ ರೊಟ್ಟಿ ಮಾಡೀನಿ ಹಂಚಿನ ಮೇಲೆ ಹಂಗೆ ಹಾಕ್ಲತ್ತೀನಿ ಹುರಿಯಮ್ಮ ಅಂತೇಳಿ ತಿರ್ಲಕ್ಕ ಭಾಳ ತಂದಿದ್ದೆವು. ಆಕಿಗೆ ನಮ್ಮ ತಂಗಿ ಕೊಟ್ಟೆವು ಸಣ್ಣಕ್ಕಿಗೆ. ಮತ್ತು ಹಿಂಗೆ ನೋಡ್ರಿ ಇದು ನೆಕ್ಸ್ಟ್ ಡೇ ಅದ ಮುಂಜಾನೆ ರೊಟ್ಟಿ ಅದ ಮಾಡೀನಿ. ಹುರಿ ತಂಗಿ ಅಡುಗೆ ಮಾಡೋ ಅಂಟೆ ಭೀ ತೊಗೊಂಡಿರ್ತಾಳೆ, ಅವ್ರಿಗೆ ಒಂದು ಥೊಡೆ ಕೊಟ್ಟಳು ಮಮ್ಮಿ. ನಾನು ಥೊಡೆ ತಂದೆ. ಮತ್ತಂದ್ರೆ ಅಲ್ಲೇ ಮನ್ಯಾಗ ನಮ್ಮ ಅಣ್ಣನ ತಂದಿದ್ದೆ ಒಂದು ಬುಟ್ಟಿ ಅಷ್ಟು, ಎಲ್ಲರೂ ಇಷ್ಟಿಷ್ಟು ತೊಗೊಂಡಿದ್ದೆ ನೋಡ್ರಿ. ಕಡಿಮೆ ಇತ್ತು ಪಾಪ, ಕಡ್ಕೊಂಡು ಬಂದಿರು ನಮ್ಮ ಮಾಮ. ಅವಿಷ್ಟು ತೊಗೊಂಡಿನ ಸಾಕಂತೇಳಿ ಪರಗಳೆಲ್ಲ ರಾತ್ರಿ ತಿಂದಾರ, ಒಂದಿಷ್ಟೇ ಉಳ್ದವ ಹುರಿಲತ್ತೀನಿ. ಹುರಿದಿನ ಮೇಲೆ ಮಸ್ತ್ ಹತ್ಲತ್ತಾವ ನೋಡ್ರಿ ಟೇಸ್ಟ್. ರಾತ್ರಿಗೆ ವಿಡಿಯೋ ಎಂಡ್ ಮಾಡಮ್ಮ ಅಂತೇಳಂದ್ರೆ ಆಗಿಲ್ಲ, ಲೇಟ್ ಮಾಡಿ ಬಂದ ನಮ್ಮ ಮನೆಗೆ. 8:30 ಆಗೈತೆ. ಬಂದೇ ಮಾಡಿ ಮತ್ತೆಲ್ಲ ಮನ್ಯಾಗ ಅಡುಗೆ ಮಾಡೋದಿತ್ತು, ಕೆಲಸ ಇತ್ತೆಲ್ಲ ಎಲ್ಲ ಮುಗಿಸ್ಕೊಂಡು ಮಲ್ಕೊಳಕ ಲೇಟ್ ಆಯಿತು, ಟಯರ್ಡ್ ಆಗಿತ್ತು ಭಾಳ. ಹಂಗಂದು ಬಿಟ್ಟು ಇಲ್ಲಿ ನೋಡ್ರಿ ಮೈರಿದು ಊಟ ನಡೆದದ ನೋಡ್ರಿ. ಇದು ಎಲ್ಲರೂ ಹೋಗ್ಯಾರ, ಎಲ್ಲರಿಗೆಲ್ಲ ಸ್ಕೂಲಿಗೆ ಅದು ಬಾಯ್ ಮಾಡಿ ನಿಂತಾಳೆ ಆಕಿ. ನಾ ಬ್ಲಾಗ್ ಹೆಂಗೆ ಮಾಡ್ತೀನಿ ಅದು ನೋಡ್ಕೊಂಡಾವ ನೋಡ್ರಿ. ಆಕಿ ಹೆಂಗೆ ನೋಡ್ಯಾಳ ಗೊತ್ತಿಲ್ಲ, ನಾ ಸುಮ್ಮ ಹಿಡಿತಿದ್ದ. ನಾ ಖರೆ ಅಂದ್ರೆ ಆಕಿ ಗೊತ್ತು ಮಾಡ್ಕೊಂಡಾಳ, ಪೂರ ಹಿಡಿಲಿ ನೋಡ್ರಿ. ಚಂದ ಕ್ಯಾಮ್ರಾನ ಹೆಂಗೆ ವಿಡಿಯೋ ಮಾಡ್ತೀನಿ ಹಾಗೆ ಮಾಡ್ಲತ್ತಾಳ ಆಕಿನ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.